ಅವ್ರ ರಾಜಕೀಯ ಒತ್ತಡಕ್ಕೆ ಮುನಿದು ಇವತ್ತು ದೇವರ ಜಮೀನನ್ನು ಇವರು ಕಬಳಿಕೆ ಎಲ್ಲ ಈ ಒಂದು ಪತ್ರಿಕಾ ಹೇಳಿಕೆಗೆ ಸ್ವಾಗತವನ್ನು ವಹಿಸುತ್ತಾ ಏನಿವತ್ತು ಕರ್ನಾಟಕ ದಲಿತ ರೈತ ಸೇನೆ ವತಿಯಿಂದ ಕೊಪ್ಪ ಗ್ರಾಮದ ಸರ್ವೆ ನಂಬರ್ 189ರ ಆಂಜನೇಯ ದೇವರು ಹೆಸರಿನಲ್ಲಿರುವ ಜಮೀನನ್ನು ಉಳಿಸಲಿಕ್ಕೆ ಇವತ್ತೇನು ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಪತ್ರಿಕೆ ಹೇಳಿಕೆಯಲ್ಲಿ ನಮ್ಮ ರಿಪಬ್ಲಿಕನ್ ಸಂಘಟನೆಯ ಅಧ್ಯಕ್ಷರು ಆದಂಥ ಚಿಕ್ಕನಾರಾಯಣ, ಕೊಪ್ಪ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಆದಂಥ ಜಯಣ್ಣ, ಕೊಪ್ಪ ಗ್ರಾಮದ ಹಿರಿಯ ಮುಖಂಡರು, ಈ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ನಮಗೆಲ್ಲ ಮಾರ್ಗದರ್ಶಕರಾದಂಥ ಮುನಿಯಪ್ಪನವರು, ಅದೇ ರೀತಿ ನಮ್ಮ ಕರ್ನಾಟಕ ದಲಿತ ರೈತ ಸೇನೆಯ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಏನಿವತ್ತು ಮೂಲ ಉದ್ದೇಶ ಅಂತಂದರೆ ಬಂಗಾರಪೇಟೆ ಕಸ್ಬಾ ಕೊಪ್ಪ ಗ್ರಾಮದ ಸರ್ವೆ ನಂಬರ್ 189ರಲ್ಲಿ 5 ಎಕರೆ 11 ಗುಂಟೆ ಜಮೀನು ಆಂಜನೇಯ ದೇವರ ಹೆಸರಿನಲ್ಲಿ ಸುಮಾರು 1964ರಿಂದ ಕೈಬರಹ ಪಾಣಿಗಳಲ್ಲೂ ಸಹ ಆಂಜನೇಯ ದೇವರು ಅಂತ ಬರ್ತಾ ಇದೆ. ಈ ಒಂದು ಬರ್ತಾ ಇರಬೇಕಾದ್ರೆ ಇದೇ ಅತ್ತಿಗಿರಿಕೊಪ್ಪದ ಹಿಂದೆ ವಾಸ ಇದ್ರಂತಲ್ಲಿ ಶೇಖ್ ಉಸ್ಮಾನ್ ಶರೀಫ್ ಎಂಬುವರು 1977-78ರಲ್ಲಿ ಟೆನೆನ್ಸಿಯಲ್ಲಿ ಗ್ರಾಂಟ್ ಆಗಿದೆ ಅಂತ ಹೇಳ್ಬಿಟ್ಟು 1985-86ನೇ ಸಾಲಿನಿಂದ ಅವರಿಗೆ ಕೈ ಬರಹ ಪಾಣಿಗಳಲ್ಲಿ ಅವರ ಹೆಸರನ್ನು ನಮೂದು ಮಾಡಿರ್ತಾರೆ. ನಮೂದು ಮಾಡಿ ಮೇಲಿನ ಜಂಟಿ ಅಂದರೆ ಆಂಜನೇಯ ದೇವರ ಜಂಟಿ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತದೆ. ಆಮೇಲೆ ಇವರು ಉಸ್ಮಾನ್ ಶರೀಫ್ ಅವರು ಊರನ್ನು ಬಿಡ್ತಾರೆ. ಇಡೀ ವಂಶ ಆ ಊರನ್ನು ಬಿಟ್ಟು ಹೋದಾಗ ಸುಮಾರು 50 ವರ್ಷಗಳಿಂದ ಆ ಜಮೀನಿನಲ್ಲಿ ಯಾರೂ ಉಳುಮೆ ಮಾಡ್ತಾ ಇಲ್ಲ. ಅದು ಬೀಡು ಬಿದ್ದಿರ್ತಕ್ಕಂಥ ಜಮೀನು. ಅದು ಹಂಗೇನೆ ಗ್ರಾಮಸ್ಥರೆಲ್ಲ ಅದನ್ನು ಇದು ದೇವ್ರ ಜಮೀನು ಅಂತ ಅಂದ್ಕೊಂಡಿದ್ರು. ಆದರೆ 2010 ಮತ್ತು 11ನೇ ಸಾಲಿನಲ್ಲಿ ಶೇಖ್ ಉಸ್ಮಾನ್ ಶರೀಫ್ ಅವರ ವಂಶಸ್ಥರು ಅಂತ ಹೇಳ್ಬಿಟ್ಟು ಯಾರೋ ಒಬ್ಬರು ಒಂದು ಅರ್ಜಿಯನ್ನು ಹಾಕ್ತಾರೆ ಮಾನ್ಯ ತಹಸೀಲ್ದಾರ್ ಅವರಿಗೆ. ಆ ತಹಸೀಲ್ದಾರ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಕೋಲಾರರವರಿಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಅವರು RRT ಕೇಸ್ ತಗೊಂಡು 2011ರಲ್ಲಿ ಮತ್ತೆ ತಹಸೀಲ್ದಾರ್ಗೆ ಒಂದು ವರದಿಯನ್ನು ಕೇಳ್ತಾರೆ. ಏನು ಈ ಮೂಲ ಆಂಜನೇಯ ದೇವರ ಹೆಸರಿನಲ್ಲಿರ್ತಕ್ಕಂಥ ದಾಖಲೆಗಳು ಮತ್ತು ಶೇಖ್ ಉಸ್ಮಾನ್ ಶರೀಫ್ ಯಾವ ರೀತಿ ಬಂದಿದ್ದ ದಾಖಲೆಗಳನ್ನು ನಮಗೆ ಪರಿಶೀಲಿಸಿ ವರದಿ ಸಲ್ಲಿಸಿ ಅಂತ ಪೆದ್ದಪ್ಪಯ್ಯ ಅವರು AC ಅವರಾಗಿದ್ದಾಗ ಇವ್ರಿಗೊಂದು ಪತ್ರವನ್ನು ಮಾಡ್ತಾರೆ. ಆ ಪತ್ರದಂತೆ ಯಾರೂ ಅದ್ರ ಬಗ್ಗೆ ಕ್ರಮ ವಹಿಸಲ್ಲ, ತಟಸ್ಥ ಆಗಿರ್ತಾರೆ. ತಟಸ್ಥ ಆಗಿದ್ದಾಗ ಮತ್ತೆ ಏನು ಮಾಡ್ತಾರೆ ಅಂತಂದರೆ ನಮ್ಮ ಶೇಖರ್ ಅನ್ನೋರು, ಆಲೂಗಡ್ಡೆ ಶೇಖರ್ ಅನ್ನೋರು ಶೇಖ್ ಉಸ್ಮಾನ್ ಶರೀಫ್ ಅವರ ಕುಟುಂಬಸ್ಥರು, ಅವ್ರ ಮೊಮ್ಮಕ್ಕಳು ಅಂತ ಹೇಳ್ಬಿಟ್ಟು ಈ ಜಮೀನನ್ನು ಪರ್ಚೇಸ್ ಮಾಡ್ತಾರೆ. ಅವ್ರ ಹತ್ರ ಪರ್ಚೇಸ್ ಮಾಡಿದಾಗ ಆ ಜಮೀನಿಗೆ ಯಾರೂ ಕೈ ಹಾಕಲ್ಲ. ಶೇಖರ್ ಅವರು ತಮ್ಮ ಆರ್ಥಿಕ ಏನೋ ಶತ್ರುಗಳು ಮತ್ತು ರಾಜಕೀಯ ಒಂದು ಬಲ ಇರೋದ್ರಿಂದ ಆ ಜಮೀನನ್ನು ಹೆಂಗೋ ಒಂದು ರೀತಿ ಕಬಳಿಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದಿಷ್ಟು ಅಂತ ದುಡ್ಡನ್ನು ಕೊಟ್ಟು ಬಂಗಾರಪೇಟೆ ಸಬ್ ರಿಜಿಸ್ಟ್ರಿಗೆ ಹೋಗ್ತಾರೆ ಇದು ಅಗ್ರಿಮೆಂಟ್ ಮಾಡಿಕೊಳ್ಳಕ್ಕೆ. ಆಗ ಅಲ್ಲಿರ್ತಕ್ಕಂಥ ಉಪನೋಂದಣಾಧಿಕಾರಿಗಳು ಆ ಪಾಣಿಯನ್ನು ನೋಡಿ ಇದು ದೇವರ ಹೆಸರಲ್ಲಿರ್ತಕ್ಕಂಥ ಜಮೀನು, ಇದು ದೇವರ ಹೆಸರಲ್ಲಿದೆ ಮತ್ತು ಇವ್ರ ಹೆಸರಿನಲ್ಲಿ ಇಬ್ಬರ ಹೆಸರು ಜಂಟಿ ಬರೋದ್ರಿಂದ ಇದು ನಾವು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದಾಗ ಅದೇ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಗಲಾಟೆ ನಡೆದಿದೆ. ಯಾವಾಗಂತಂದರೆ 2025 2ನೇ ತಿಂಗಳಲ್ಲಿ ಶೇಖರ್ ಅನ್ನೋರು ಮಾಡಿ ಈ ಒಂದು ಕ್ರಯದ ಕರಾರನ್ನು ಮಾಡಿಕೊಳ್ತಾರೆ. ಇಲ್ಲಿ ಒಪ್ಪದಿದ್ದಕ್ಕೆ KGF ಸಬ್ ರಿಜಿಸ್ಟ್ರಲ್ಲಿ ಹೋಗಿ ಇಲ್ಲೀಗಲ್ ಆಗಿ ಕ್ರಯ ಮಾಡ್ಕೊಂಡಿರ್ತಾರೆ ಮಾನ್ಯ ಇವರು ಯಾರೋ ಶೇಖರ್ ಅನ್ನೋರು. ಇದಾದ ನಂತರ ನಾನೇನು ಮಾಡ್ತೀನಿ, ಈ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಿಸಿ ತಹಸೀಲ್ದಾರ್ ವೆಂಕಟೇಶಪ್ಪ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅವ್ರು ಕಾರ್ಯನಿರ್ವಹಿಸ್ತಾ ಇರಬೇಕಾದಾಗ ನಾನು ಈ ದಾಖಲೆಗಳನ್ನು ಕೊಟ್ಟು ಒಂದು ಅಬ್ಜೆಕ್ಷನನ್ನು ಹಾಕ್ತೀನಿ. ಏನಂತಂದರೆ ಇದು ದೇವರ ಹೆಸರಿನಲ್ಲಿರ್ತಕ್ಕಂಥ ಜಮೀನು, ಇದು ದೇವರಿಗೆ ಉಳಿಸ್ಕೊಳ್ಬೇಕು ಅಂತ ನಾನು ಅದನ್ನು ಅರ್ಜಿಯನ್ನು ಹಾಕಿದಾಗ ಮಾನ್ಯ ತಹಸೀಲ್ದಾರ್ ಅವರು ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ವಾದಿಗಳಿಗೆ ಮತ್ತು ಪ್ರತಿವಾದಿಗಳಿಗೆ ಇಬ್ಬರಿಗೂ ನೋಟಿಸನ್ನು ಕೊಡ್ತಾರೆ. ಮತ್ತು ಆ ಕೊಪ್ಪ ಗ್ರಾಮದ ಏನು ಚೆಕ್ಬಂದಿ ಈ ಆಸ್ತಿಯ ಚೆಕ್ಬಂದಿಯಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಅರ್ಜಿಗಳನ್ನು ಕೊಟ್ಟು ಎಲ್ಲರನ್ನ ಕರೆಸಿ ಆ ನ್ಯಾಯಾಲಯದಲ್ಲಿ ರೆಕಾರ್ಡ್ ಮಾಡಿದ್ದಾರೆ ದಾಖಲೆಗಳನ್ನು. ಸುಮಾರು 14 ಪುಟಗಳ ಆದೇಶವನ್ನು ಮಾಡಿ ಮಾನ್ಯ ಉಪವಿಭಾಗಾಧಿಕಾರಿಗೆ ಸಲ್ಲಿಸ್ತಾರೆ. ಆ ಸಲ್ಲಿಸೋ ಪ್ರತಿಯಲ್ಲೂ ಸ್ಪಷ್ಟಪಡಿಸ್ತಾರೆ.
ಈ ವರದಿಯನ್ನು ಮಾನ್ಯ AC ಏನು ಡಾಕ್ಟರ್ ಮೈತ್ರಿ ಅವಾಗಿದ್ದರು ಅವ್ರಿಗೆ ನಾವು ಅಪ್ರೋಚ್ ಮಾಡ್ತೀವಿ, ನಮ್ಮ ವಕೀಲರ ಮುಖಾಂತರ ಅಪ್ರೋಚ್ ಮಾಡ್ತೀವಿ. ಅವರಿದ್ದಾಗ 4 ಹೀರಿಂಗಿಗೆ ನಾವು ಹೋಗಿ ಅಟೆಂಡ್ ಮಾಡ್ತೀವಿ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಇದನ್ನು ನಾನು ಯಾವುದೇ ಕಾರಣಕ್ಕೂ ಆದೇಶ ಮಾಡಲ್ಲ, ಇದು ದೇವರ ಹೆಸರಲ್ಲಿರ್ತಕ್ಕಂಥ ಜಮೀನು, ಇದು ದೇವರಿಗೆ ರಿಸರ್ವ್ ಮಾಡಬೇಕು, ಸರ್ಕಾರದ ಜಮೀನು ಅಂತ ಹೇಳ್ತಾರೆ. ತದನಂತರದಲ್ಲಿ ಅವರು ಇಲ್ಲಿಂದ ಕೋಲಾರ ಜಿಲ್ಲೆಯಿಂದ ವರ್ಗಾವಣೆ ಆಗ್ತಾರೆ. ವರ್ಗಾವಣೆ ಆದಾಗ ಈಗ ಒಬ್ಬ ಏನು AC ಅವರು ಬಂದಿದ್ದಾರೆ, ಅವ್ರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ, ಅವ್ರು ಬಂದಿದ್ದಾರೆ. ಅವ್ರಿಗೆ ನಾವು ಅಪ್ರೋಚ್ ಮಾಡ್ತೀವಿ. ಫಸ್ಟ್ ಹೀರಿಂಗ್ ಅವ್ರು ತಗೊಂಡಾಗ ನಮ್ಮ ವಕೀಲರು ಅವ್ರಿಗೆ ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿಬಿಟ್ಟು, ಸ್ವಾಮಿ ಇದು ಈ ಥರ ಇದೆ, ಇದಕ್ಕೆ ಸ್ಪಷ್ಟತೆ ಇಲ್ಲ, ಮೂಲ ಕಡತ ಇಲ್ಲ, ದಯವಿಟ್ಟು ತಾವು ಇದನ್ನು ಸರ್ಕಾರಿ ಜಮೀನು ದೇವರ ಹೆಸರಿನಲ್ಲಿ ಇಡಿ. ಯಾಕಂದರೆ ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾಗಿ ಆದೇಶ ಮಾಡಿದೆ, ಏನಂತಂದರೆ ದೇವರ ಹೆಸರಲ್ಲಿರ್ತಕ್ಕಂಥ ಜಮೀನು ದೇವರೇ ಮಾಲೀಕ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ತಾವು ಇದನ್ನು ಯಾವುದೇ ಕಾರಣಕ್ಕೂ ಆಂಜನೇಯ ದೇವರ ಹೆಸರನ್ನು ತೆಗೀಲಿಕ್ಕೆ ತಾವು ಅನುಮತಿ ನೀಡಬೇಡಿ ಅಂತ ಹೇಳಿದಾಗ ಇವರು ಅದನ್ನು ಕೋರ್ಟ್ ಮಾಡ್ಕೊತಾರೆ. ಕೋರ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇಟ್ಗೆ ಹೋದಾಗ ಆದೇಶಕ್ಕೆ ಬರೀತಾರೆ. ಆದೇಶಕ್ಕೆ ಬರೆದ ಮೇಲೆ ನಾವು ಆದೇಶಕ್ಕೆ ಕಾಯ್ತಾ ಇದ್ವಿ. ಅಂದರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಜಮೀನನ್ನು ಉಳಿಸ್ತಾರೆ ಅಂತ ಒಂದು ಭರವಸೆ ಮತ್ತು ನಂಬಿಕೆಯಿಂದ ನಾವು ಕಾಯ್ತಾ ಇರ್ತೀವಿ. ಆದರೆ ಒಳಗೆ ಏನಾಯಿತು, ಯಾವ ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಒಂದು ಒತ್ತಡವನ್ನು ಏರಿದ್ರು ಅಥವಾ ಯಾವ ಹಣದ ಆಮಿಷಕ್ಕೆ ಒಳಗಾದ್ರು ನನಗಂತೂ ಗೊತ್ತಿಲ್ಲ. ಈ 14 ಪುಟಗಳ ಆದೇಶವನ್ನು ಒಂದು ಸಾರಿ ನಮ್ಮ ಯಾರು ಉಪವಿಭಾಗಾಧಿಕಾರಿಗಳು ಓದಬೇಕಾಗಿತ್ತು, ಅವರು ಓದಿಲ್ಲ. ಅವ್ರು ಏನು ಮಾಡ್ತಾರೆ, ಒಂದು ಆದೇಶವನ್ನು ಮಾಡ್ತಾರೆ. ಏನಂತ ಮಾಡ್ತಾರೆ ಅಂತಂದರೆ, ತಮ್ಮ ಸುಪರ್ದಿಯಲ್ಲೇ ದಾಖಲೆಗಳನ್ನು ಪರಿಶೀಲಿಸಿ ವರದಿಯನ್ನು ತಾವೇ ಕ್ರಮ ಕೈಗೊಳ್ಳಿ ಅಂತ ಮಾಡ್ತಾರೆ. ಆ ಆದೇಶವನ್ನು ಮಾಡಿದಾಗ ನಾವು ತಹಸೀಲ್ದಾರ್ ಅವ್ರಿಗೆ ಬಂದು ಅಪ್ರೋಚ್ ಆಗ್ತೀವಿ. ಮೇಡಮ್ ಇದು ಬೇಡ, ಇದು ದೇವರ ಹೆಸರಿನಲ್ಲಿರ್ತಕ್ಕಂಥದ್ದು. ಹಿಂದೆ ಇದ್ದಂಥ ತಹಸೀಲ್ದಾರ್ 14 ಪುಟಗಳ ಒಂದು ಆದೇಶ ಮಾಡಿರ್ತಾರೆ, ಮತ್ತು ಗ್ರಾಮಸ್ಥರನ್ನು ಕರೆದು ದಾಖಲೆಯನ್ನು ಕ್ರೋಢೀಕರಿಸಿದ್ದಾರೆ, ಮತ್ತು ಅವ್ರ ಮಾತುಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಇಷ್ಟೆಲ್ಲ ದಾಖಲೆ ಇದ್ದು ತಾವು ದಯವಿಟ್ಟು ಸರ್ಕಾರಿ ಅಧಿಕಾರಿ ಇದ್ದೀರಿ, ಸರ್ಕಾರಕ್ಕೆ ಆ ಜಮೀನನ್ನು ಉಳಿಸಿ ಅಂತ ನಾವು ಅವ್ರಿಗೆ ಒಂದು ಮನವಿಯನ್ನು ಮಾಡ್ತೀವಿ. ಮನವಿಯನ್ನು ಮಾಡಿದಾಗ ಒಪ್ಕೊಂಡಂಥ ತಹಸೀಲ್ದಾರು ಮೊನ್ನೆ 22ನೇ ತಾರೀಕು ಏನು ಮಾಡ್ತಾರೆ, 22/5/2026 ನಾನು ಒಂದು ಆದೇಶ OS ಹಾಕಿದ್ದೀನಿ. 378/25 ಅಂತ ಒಂದು ಕೇಸ್ ಹಾಕಿದ್ದೀನಿ ಮಾನ್ಯ ನ್ಯಾಯಾಲಯದಲ್ಲಿ. ಅಲ್ಲಿ ಕೊಟ್ಟವ್ರೆ ನಾಟ್ ಅಲೈನೆಂಟೆಡ್ ಅಂತ, ಅಂದರೆ ಬರಬಾರೆ ಮಾಡಬಾರ್ದು ಅಂತ ಒಂದು ಆದೇಶ ಇಂಜೆಕ್ಷನ್ ಆರ್ಡ್ರನ್ನು ತಂದು ತಹಸೀಲ್ದಾರ್ ಅವರಿಗೆ 22ನೇ ತಾರೀಕು 2:45 ಅವರ ಚೇಂಬರ್ಗೆ ಹೋಗ್ಬಿಟ್ಟು ನಾನು ಒಂದು ಕೊಡ್ತೀನಿ ಅವರಿಗೆ ಒಂದು ಅರ್ಜಿಯನ್ನು. ಮೇಡಮ್ ಈ ಸಂಬಂಧಪಟ್ಟಂತೆ ತಾವು ಯಾವುದೇ ರೀತಿ ಪಾಣಿಯನ್ನು ಬದಲಾವಣೆ ಮಾಡಬಾರ್ದು ಅಂತ ಕೊಟ್ಟಾಗ ತಹಸೀಲ್ದಾರ್ ಅವರು ನನಗೊಂದು ಮಾಹಿತಿಯನ್ನು ಕೊಡ್ತಾರೆ. ನಾನು ತಹಸೀಲ್ದಾರ್ ಇದ್ದೀನಿ, ನಾನು ಟಪಾಲ್ ಸೆಕ್ಷನಲ್ಲಿ ಇಲ್ಲ, ನೀವು ಹೋಗಿ ಟಪಾಲ್ ಸೆಕ್ಷನಲ್ಲಿ ಕೊಡಿ, ಇಲ್ಲ 3 ಜನ ಸಿರಿಸ್ದಾರ್ ಇದ್ದಾರೆ ಅವ್ರ ಕೈಯಲ್ಲಿ ಕೊಡಿ ಅಂತಾರೆ. ಯಾಕೆ ಅಂತಂದರೆ ಅವತ್ತೇ ಒಂದು ಅವರ ತಹಸೀಲ್ದಾರ್ ನ್ಯಾಯಾಲಯದ ಒಂದು ದಾವೆ ಇತ್ತು, ಅದನ್ನು ನಮ್ಗೆ ಹೇಳಿಲ್ಲ ಅವರು. ಅದರಲ್ಲಿ ಕೂಡ ನನ್ನ ಪ್ರತಿವಾದಿ ಅಂತ ಮಾಡ್ಕೊಂಡಿದ್ದಾರೆ, ಅವರ ಆದೇಶದಲ್ಲೂ ನನ್ನನ್ನು ಪ್ರತಿವಾದಿ ಅಂತ ಮಾಡ್ಕೊಂಡಿದ್ದಾರೆ. ನನಗೆ ಯಾವುದೇ ರೀತಿ ಒಂದು ಲೆಟರ್ನು ಕೂಡ ಅವ್ರು ಕೊಟ್ಟಿರೋದು. ಆ 22ನೇ ತಾರೀಕು ನಾನು ಏನು ಅವ್ರಿಗೆ ಅಬ್ಜೆಕ್ಷನ್ ಕೊಡ್ತೀನಿ, ಅವತ್ತಿನ ದಿವಸನೇ ಅವರು ಈ ಆದೇಶವನ್ನು ಮಾಡ್ತಾರೆ. ಏನಂತಂದರೆ ಆಂಜನೇಯ ದೇವರ ಹೆಸರನ್ನು ತೆಗೆಯಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಹಾಗಾದರೆ ನನ್ನ ಪ್ರಶ್ನೆ ಇಷ್ಟೇ, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಜಮೀನನ್ನು ಉಳಿಸ್ಲಿಕ್ಕಿದ್ದಾರಾ ಅಥವಾ ಸರ್ಕಾರಿ ಜಮೀನುಗಳನ್ನು ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಮಾರಾಟ ಮಾಡಾಕಿದ್ದಾರಾ? ಇದೊಂದು ಏನಾದರೂ ಬ್ರೋಕರ್ ಸೆಂಟ್ರ್ಗಳಾಗಿದೆಯಾ ಸರ್ಕಾರಿ ಕಚೇರಿಗಳು ಅನ್ನೋದು ನನ್ನೊಂದು ಪ್ರಶ್ನೆ. ಇವತ್ತು ವೆಂಕಟೇಶು ಈ ಜಮೀನು ವಿರುದ್ಧವಾಗಿ ಪ್ರತಿಧ್ವನಿಸಿದರೆ ಅಥವಾ ಪ್ರತಿಭಟಿಸಿದರೆ ಇದಕ್ಕೆ 100 ಬಣ್ಣ ಕಟ್ಟುವಂಥ ಅಧಿಕಾರಿಗಳು ಮತ್ತು ಕೆಲವು ರಾಜಕೀಯ ವ್ಯಕ್ತಿಗಳು ಇವತ್ತು ದೇವರ ಹೆಸರಿನಲ್ಲಿರ್ತಕ್ಕಂಥ ಜಮೀನನ್ನು ಯಾಕೆ ಉಳಿಸ್ತಾ ಇಲ್ಲ? ನನ್ನ ಪ್ರಶ್ನೆ ಇಷ್ಟೇ. ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ನಮ್ಮ ತಾಲೂಕು ಆಫೀಸಲ್ಲಿ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಅಂದರೆ 2010ರಿಂದ 2025 ಇರದ ಮೂಲ ಕಡತ ಇವತ್ತು ಹೊಸದಾಗಿ ಕ್ರಿಯೇಟ್ ಆಗಿದೆ. 1979ರಲ್ಲಿ ಟೆನೆನ್ಸಿಯಲ್ ಆಗಿರ್ತಕ್ಕಂಥ ದಾಖಲೆ ಫ್ರೆಶ್ ಆಗಿ ಹೊಸ ದಾಖಲೆ ಥರ ಇದೆ. ಒಂದೇ ಒಂದು ಪೇಪರ್ ಅರಿಲಿಲ್ಲ, ಏನಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಶರತ್ ಅಂತ ಒಬ್ಬ ರೆಕಾರ್ಡ್ ರೂಮಲ್ಲಿ ಒಬ್ಬ ಹುಡುಗ ಇದೆ. ಆ ಹುಡುಗನಿಗೆ ಮೊನ್ನೆ ತಹಸೀಲ್ದಾರ್ ಅವರು ವೆಂಕಟೇಶಪ್ಪ ಅವರು ಹೇಳ್ತಾರೆ, ಇದ್ರ ಮೂಲ ಕಡತ ಇದ್ರೆ ನಿಮ್ಮನ್ನು ಕುಡಿ ಅಂತ. ಇಲ್ಲ ಅಂತ ಹೇಳ್ತಾನೆ. ಅದೇ ಶರತ್ ಇವತ್ತು ಇದರ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದೇ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದೇ, ಏನಂತಂದರೆ ಇವತ್ತೇನಾದರೂ ತಾಲೂಕು ಆಫೀಸಲ್ಲಿ ನಕಲಿ ದಾಖಲೆಗಳು
ಇವತ್ತೇನಾದರೂ ಅಲ್ಲಿ ಬೇರೆ ಬೇರೆ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ರೆಕಾರ್ಡ್ ರೂಮಲ್ಲಿ ಇರ್ತಕ್ಕಂಥ ಷರತ್ತನ್ನು ಮಂಪರ ಪರೀಕ್ಷೆಗೆ ಒಳಪಡಿಸಿದರೆ ಅಲ್ಲಿ ನಡೀತಾ ಇರ್ತಕ್ಕಂಥ ಏನೋ ಇಲ್ಲಿಗಲ್ಗಳೆಲ್ಲ ಸ್ಪಷ್ಟವಾಗಿ ಹೊರಗೆ ಬರ್ತದೆ. ಇವತ್ತು ಇಡೀ ಬಂಗಾರಪೇಟೆಯಲ್ಲಿ ಗೋಮಾಲ ಜಮೀನುಗಳನ್ನು ಅಕ್ರಮವಾಗಿ ಕಬಳಿಕೆ ಮಾಡ್ಕೊಂಡಿದ್ದಾರೆ, ಗುಂಡು ತೋಪುಗಳನ್ನ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟ VRI ಕೆಲಸ ಆದರೆ ಏನು ಅಂತ ನನ್ನ ಪ್ರಶ್ನೆ. ಇವತ್ತು AC ಅವರು ಇದೇ ಥರ ಆದೇಶ ಮಾಡಿದ್ದಾರೆ, ಮೊನ್ನೆ ತಹಸೀಲ್ದಾರ್ ಅವರು ಇದೇ ಥರ ಆದೇಶ ಮಾಡಿದ್ದಾರೆ. ಹಾಗಾದ್ರೆ ಜಿಲ್ಲಾಡಳಿತ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ? ಒಬ್ಬ ದಲಿತ, ಒಬ್ಬ ಬಡವ, ಒಬ್ಬ ನಿರ್ಗತಿಕ ಎಲ್ಲಾದ್ರೂ ಹೋಗಿ ಒಂದು ಸರ್ಕಾರಿ ಜಮೀನಲ್ಲಿ ಗುಡಿಸ್ಲಾಕಂಡ್ರೆ ಒಂದು ಪೊಲೀಸ್ ಜೀಪೇ ಬರ್ತದೆ, ಒಂದು